ಸಾಲ ಮಾಡಲಿಕ್ಕಾಗಿ ಬಜೆಟ್ ಅನ್ನು ಹಿಗ್ಗಿಸಿದ್ದಾರೆ. ಬಜೆಟ್ ಅನ್ನು ಬಹಳ ದೊಡ್ಡ ಮಾಡಿದೆ. ಯಾಕೆಂದ್ರೆ ಸಾಲ ಮಾಡಲಿಕ್ಕಾಗಿ, ಯಾಕಂದ್ರೆ ಅಭಿವೃದ್ಧಿಗಿಲ್ಲ, ಸಾಲ ಮಾಡಲಿಕ್ಕಾಗಿ ನೀವು ಹಿಗ್ಗಿಸಿದ್ರಿ. ಹಾಗಾಗಿ ಸಾಲದ ಸರದಾರ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಖ್ಯಾತಿ ಖಂಡಿತ ನಿಮಗೆ ಬರ್ತದೆ. ಯಾಕಂದ್ರೆ ಈ ಸಾಲ ಮಾಡಬೇಕು, ಸಾಲ ತಪ್ಪಲ್ಲ, ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ, ಮಾಡಿದೆ. ಸಾಲ ಮಾಡಿ ತುಪ್ಪ ಕುಡಿಯೋದಲ್ವಲ್ಲ, ಸಾಲ ಮಾಡಿ ಅಭಿವೃದ್ಧಿ ಉಪಯೋಗಿಸಿದ್ರೆ ನೀವು ಇನ್ನು 2 ಲಕ್ಷ ಕೋಟಿ ಮಾಡಿ, ಯಾರದ್ದು ಏನು ತೊಂದರೆ ಇಲ್ಲ. ರಾಜ್ಯ ರಸ್ತೆಗಳಿಗೆ ಕೊಡ್ತಾ ಇಲ್ಲ. ನಿಮ್ಮ 3 ವರ್ಷದಲ್ಲಿ ಯಾವ ಇರಿಗೇಷನ್ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದೀರಿ, ಯಾವ ವಿದ್ಯುತ್ ಪ್ರಾಜೆಕ್ಟ್ಗಳನ್ನು ತಗೊಂಡಿದ್ದೀರಿ, ಯಾವ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಿ ಹೇಳಿ. ನಿಮ್ಗಿರುವಂಥ ಎಕ್ಸ್ಪೀರಿಯನ್ಸಿಗೆ, ನಿಮ್ಗಿರುವಂಥ ಆಡಳಿತದ ಅನುಭವಕ್ಕೆ ಏನೇನೋ ಆಗಬೇಕಾಗಿತ್ತು ಕರ್ನಾಟಕದಲ್ಲಿ, ಏನೇನೋ ಒಂದು ಬದಲಾವಣೆಯನ್ನು ನೀವು ತರಬೇಕು ಅಂತ ಹೇಳಿ ನಮ್ಮೆಲ್ಲರ ನಿರೀಕ್ಷೆ ಸರ್. ಪಕ್ಷ ಇದು ಬೇರೆ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೊಂದು ಸ್ವಲ್ಪ ಗೌರವ ಇದೆ, ಮತ್ತು ಒಂದು ಭಾವನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ನೀವು ಇದನ್ನು ಮಾಡಲಿಲ್ಲಲ್ಲ ಅನ್ನುವಂಥದ್ದು ತುಂಬ ನೋವಿನ ಸಂಗತಿ. ಸಾಲ ಮಾಡಲಿಕ್ಕಾಗಿ ಬಜೆಟ್ ಅನ್ನು ಹಿಗ್ಗಿಸಿದ್ದಾರೆ. ಬಜೆಟ್ ಅನ್ನು ಬಹಳ ದೊಡ್ಡ ಮಾಡಿದೆ. ಯಾಕೆಂದ್ರೆ ಸಾಲ ಮಾಡಲಿಕ್ಕಾಗಿ, ಯಾಕಂದ್ರೆ ಅಭಿವೃದ್ಧಿಗಿಲ್ಲ, ಸಾಲ ಮಾಡಲಿಕ್ಕಾಗಿ ನೀವು ಹಿಗ್ಗಿಸಿದ್ರಿ. ಹಾಗಾಗಿ ಸಾಲದ ಸರದಾರ ಸಿದ್ದರಾಮಯ್ಯನವರು ಅನ್ನುವಂಥ ಒಂದು ಖ್ಯಾತಿ ಖಂಡಿತ ನಿಮಗೆ ಬರ್ತದೆ. ಯಾಕಂದ್ರೆ ಈ ಸಾಲ ಮಾಡಬೇಕು, ಸಾಲ ತಪ್ಪಲ್ಲ, ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳ್ತಾರೆ, ಮಾಡಿದೆ. ಸಾಲ ಮಾಡಿ ತುಪ್ಪ ಕುಡಿಯೋದಲ್ವಲ್ಲ, ಸಾಲ ಮಾಡಿ ಅಭಿವೃದ್ಧಿ ಉಪಯೋಗಿಸಿದ್ರೆ ನೀವು ಇನ್ನು 2 ಲಕ್ಷ ಕೋಟಿ ಮಾಡಿ, ಯಾರದ್ದು ಏನು ತೊಂದರೆ ಇಲ್ಲ. ರಾಜ್ಯ ರಸ್ತೆಗಳಿಗೆ ಕೊಡ್ತಾ ಇಲ್ಲ. ನಿಮ್ಮ 3 ವರ್ಷದಲ್ಲಿ ಯಾವ ಇರಿಗೇಷನ್ ಪ್ರಾಜೆಕ್ಟ್ ಅನ್ನು ತಗೊಂಡಿದ್ದೀರಿ, ಯಾವ ವಿದ್ಯುತ್ ಪ್ರಾಜೆಕ್ಟ್ಗಳನ್ನು ತಗೊಂಡಿದ್ದೀರಿ, ಯಾವ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡಿದ್ದೀರಿ ಹೇಳಿ. ನಿಮ್ಗಿರುವಂಥ ಎಕ್ಸ್ಪೀರಿಯನ್ಸಿಗೆ, ನಿಮ್ಗಿರುವಂಥ ಆಡಳಿತದ ಅನುಭವಕ್ಕೆ ಏನೇನೋ ಆಗಬೇಕಾಗಿತ್ತು ಕರ್ನಾಟಕದಲ್ಲಿ, ಏನೇನೋ ಒಂದು ಬದಲಾವಣೆಯನ್ನು ನೀವು ತರಬೇಕು ಅಂತ ಹೇಳಿ ನಮ್ಮೆಲ್ಲರ ನಿರೀಕ್ಷೆ ಸರ್. ಪಕ್ಷ ಇದು ಬೇರೆ, ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಮಗೊಂದು ಸ್ವಲ್ಪ ಗೌರವ ಇದೆ, ಮತ್ತು ಒಂದು ಭಾವನೆಗಳಿದ್ದಾವೆ. ಇಂಥ ಸಂದರ್ಭದಲ್ಲಿ ನೀವು ಇದನ್ನು ಮಾಡಲಿಲ್ಲಲ್ಲ ಅನ್ನುವಂಥದ್ದು ತುಂಬ ನೋವಿನ ಸಂಗತಿ.